ಈ RSS, ಈ ಹಿಂದುತ್ವ, ಈ ಸನಾತನ ಧರ್ಮ, ಮನುಸ್ಮೃತಿ, ಇವೆಲ್ಲ ಒಂದು ದೊಡ್ಡ ಜಾಲ ಇದೆ. ಅದು ಅಲ್ಲಿ ಪಾಪ ಪವಿತ್ರವಾದ ಆ ಸಿದ್ದೇಶ್ವರ ಸ್ವಾಮಿಗಳು ಎಷ್ಟು ಸರಳ ವ್ಯಕ್ತಿ, ಸಜ್ಜನ ವ್ಯಕ್ತಿ, ಮಾನವೀಯತೆಯನ್ನು ಹೆಂಗ, ಮಾನವೀಯತೆಯ ಮೌಲ್ಯಗಳೇನು ಅನ್ನೋದನ್ನು ಜಗತ್ತಿಗೆ ತೋರಿಸಿದಂತ ಮನುಷ್ಯರು. ಅಂತ ಒಂದು ಪವಿತ್ರವಾದ ಜಾಗಕ್ಕೆ ಹೋಗಿ ಇಂಥ ಯಾವುದೋ ಒಂದು ಬೀದಿಯಲ್ಲಿ ಹೋಗಿರುವಂತ ನಾಯಿನ ಕುಂದಿಸಿದ್ರ ಏನಾಗತ್ರಿ? ಅದ ಹೇಳ್ತಾರಲ್ಲ, ಎದರ ಮೇಲೆ ಏನೋ ಒಯ್ದು ಕುಂದಿಸಿದ್ರ ಏನೋ ಮಾಡಿತ್ತಂತದ್ದು. ಹಂಗೇನು ಅಂತ ಒಯ್ದು ಇದು ಕುಂದಿಸ್ಯಾರ. ಇದು ವ್ಯವಸ್ಥಿತವಾಗಿ ಪ್ಲಾನ್ ಐತಿ. ಪಾಪ ಅಷ್ಟೊಂದು ದೊಡ್ಡ ಸಂಸ್ಥೆ ಕಟ್ಟ್ಯಾರ. ಅವರೆಲ್ಲ ತ್ಯಾಗ ಮಾಡಿ, ಪಾಪ ಸರ್ವಸ್ವವೇ ತ್ಯಾಗ ಮಾಡಿದರು. ಅಂತ ಒಂದು ಪವಿತ್ರವಾದ ಕ್ಷೇತ್ರಕ್ಕೆ ಹೋಗಿ ಈ ಪುಣ್ಯಾತ್ಮನ ಕುಂದಿರಿಸಿ, ಈ ಪುಣ್ಯಾತ್ಮ ಅದ್ರ ಮೇಲೆ ಏನ್ ಮಾಡ್ತಾ ಇದ್ದಾನ? ಯಾವ ಸಿದ್ಧಾಂತದ ಮೇಲೆ ಆ ಗುರುಗಳು ನಡೆದಿದ್ರು, ಆ ಗುರುಗಳು ಕಟ್ಟಿದಂತ ಒಂದು ಏನು ಒಂದು ಒಂದು ಸಂಸ್ಥೆಗಳನ್ನ, ಆ ಒಂದು ಮಠವನ್ನ ಇವತ್ತು ಹಾಳು ಮಾಡಕ್ ಕೊಟ್ರು ಇವರಷ್ಟೇ. ಹಾಳು ಮಾಡುವಂತ ಉದ್ದೇಶ ಅಲ್ಲೇ ಅದಲ್ಲ, ಇನ್ನೊಬ್ಬ ಅಲ್ಲೇ ಮಗ್ಲ ಹಾಳು ಮಾಡಕ್ ಹಚ್ತವನ ಅವನ. ಮತ್ತಾರು? ವಿಶಾಲವಾಗಿದೆ ಜಗತ್ತು. ಜಗತ್ತಿನ ಅರ್ಥ ಮಾಡ್ಕೊಂಡ್ರ ಪವಿತ್ರವಾದ ಸಂವಿಧಾನದ ಅಡಿಯಲ್ಲಿ ನಾವು ನಡೀತಾ ಇದ್ದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂತ ಸಂವಿಧಾನದ ಅಡಿಯಲ್ಲಿ ಸಮಾನತೆಯಲ್ಲಿ ನಾವೆಲ್ಲರೂ ಒಂದು ಅನ್ನೋ ಭಾವನೆ ಇಟ್ಕೊಂಡು ನಾವು ನಡೀತಾ ಇದೀವಿ. ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ನಾವು ನಡೀತಾ ಇದ್ದೀವಿ. ಇವರು ಬರೇ ಸನಾತನ ಧರ್ಮ, ಗುಲಾಮಗಿರಿ ಬರೇ ಮಾತಿತ್ತಿರ. ಇವ್ರು ಯಾವ ದೇಶದಾಗ ಬಿಟ್ರ? ಈ ದೇಶನ ಬಿಟ್ಟು ಹೋಗಂತ ಹಾಳಾಗತ್ತೆ. ಬೇಡಂದ್ರೆ ಈ ದೇಶ ಬಿಟ್ಟು ಹೋಗ್ಬೇಕಂತ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.